ನೀವು ಅಲ್ಲಿಂದ ಎರಡು ಜನರೇಷನ್ನ ನೀಟಾಗಿ ನೋಡ್ಕೊಂಡು ಬಂದಿದ್ದೀರಾ. ಹೌದು ಹೌದು. ಸೊ ನಮಗೆ ಬುದ್ಧಿ ಬಂದಾಗ ನಮ್ಮ ಊರುಗಳಲ್ಲಿ ಕರೆಂಟ್ ಇರಲಿಲ್ಲ. ಹೌದು, ಬುಡ್ಡಿ ದೀಪ ಅನ್ನೋರು. ಬುಡ್ಡಿ ದೀಪ, ಸೀಮೆ ಎಣ್ಣೆನೇ ಸಿಗ್ತಿಲ್ಲ ಇವತ್ತು, ಹಂಗಾಗ್ಬಿಟ್ಟಿದೆ. ಸೀಮೆ ಎಣ್ಣೆಗೆ ನಾವು ಕ್ಯೂ ನಿಲ್ತಾ ಇದ್ವಿ. ಸೀಮೆ ಎಣ್ಣೆಗೆ ಬೆಳಿಗ್ಗೆನೇ ಎಬ್ಬರಿಸಿ ಕಳಿಸ್ಬಿಡೋರು. ಮನೇಲಿ ನಿದ್ದೆ ಕಣ್ಣು ಡಬ್ಬ ಹಿಡ್ಕೊಂಡು ಹೋಗ್ತಾ ಇದ್ವಿ. ಹೋಗೋಷ್ಟೊತ್ತಿಗೆ ಒಂದು 150 ಇರೋವು. ಡಬ್ಬ ಹಿಡ್ಕೊಂಡು ರೇಷನ್ ಕಾರ್ಡ್ ಹಿಡ್ಕೊಂಡು ಒಂದೊಂದು ಲೀಟ್ರ್ 2 ಲೀಟ್ರ್ ಕೊಡೋರು ಅಷ್ಟೇ. ಆ ತಳ್ಳ ಗಾಡೀಲಿ ತೊಗೊಂಬಂದ್ರು ಅಥವಾ ಎತ್ತಿನ ಗಾಡಿ ಆಮೇಲೆ ತೊಗೊಂಬಂದರು. ಅದರಲ್ಲಿ ಹಿಡ್ಕೊಂಡು ಆ ಸೀಮೆಣ್ಣೆ ಹಿಡ್ಕೊಂಡು ಬರ್ತಾಯಿದ್ವಿ. ಅದಾದಮೇಲೆ ಬಿಳಿ ಸೀಮೆಎಣ್ಣೆ ಅಂತ ಬಂತು. ಆಮೇಲೆ ಸೀಮೆಎಣ್ಣೆನೇ ಇಲ್ದಿರ, ಸೀಮೆಣ್ಣೆನೇ ಇಲ್ದಂಗೆ ಆಗೋಯ್ತು. ಇವಾಗೆಲ್ಲ ಗ್ಯಾಸ್. ಸೀಮೆಗೆ ಇಲ್ದಿರೋ ಜೀವನ ಹೌದು, ಸೀಮೆಗೆ ಇಲ್ದಿರೋ ಜೀವನ ಬಂದ್ಬಿಡ್ತು ಇವಾಗ. ವೆರಿ ಟ್ರೂ, ವೆರಿ ಟ್ರೂ. ಈ ಥರ ವಿಚಾರಗಳು ನಿಜವಾಗ್ಲೂ ಮಾತಾಡ್ತಾ ಇದ್ರೆ ಖುಷಿ ಅನಿಸುತ್ತೆ. ಎಗೈನ್ ಲ್ಯಾಂಡ್ಲಾರ್ಡ್ ಸಿನಿಮಾಗೆ ವಾಪಸ್ ಬರೋದಾದರೆ, 50+ ಏಜಿಗೆ ಬಂದಾಗ ಆ ಏಜ್ಗೆ ಸರಿ ಹೊಂದುವಂಥ ಪಾತ್ರಗಳನ್ನು ಮಾಡೋದು ಕೂಡ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಒಂದು ಬೇಸಿಕ್ ಇದು ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವ್ರು ಇರ್ಬೋದು, ಅಣ್ಣವ್ರು ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ತಮಿಳಿಗೆ ಹೋದರೆ ಅಜಿತ್ ಅವ್ರು ಇರ್ಬೋದು, ಈ ಕಡೆ ತೆಲುಗಿಗೆ ಬಂದರೆ ಬಾಲಯ್ಯ ಅವ್ರು ಇರ್ಬೋದು, ಇವರೆಲ್ಲರೂ ಕೂಡ ಆ ಗ್ರೇ ಶೇಡ್ ಬರುತ್ತಲ್ಲ, ಅವಾಗ ಅವರು ತಗೊಂಡಂತಹ ಪಾತ್ರಗಳು, ಆ ಸ್ಟೆಪ್ಸು, ಆ ನಿಟ್ಟಿನಲ್ಲಿ ದುನಿಯಾ ವಿಜಯ್ ಅವರು ಸಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗಿಷ್ಟ. ಎಲ್ಲ ಪಾತ್ರಗಳು ಮಾಡೋಕ್ಕಿಷ್ಟ ನನಗೆ. ಓಕೆ, ಹಂಗಾಗಿ ಆ ಏಜಿನ ಪಾತ್ರ ಮಾಡೋದೇ ಒಂದು ಚಾಲೆಂಜು. ಹೌದು, ಯಾವಾಗಲೂ ಎಲ್ಲರೂ ಹೆಂಗಾಗಿರೋಕ್ಕೆ ಇಷ್ಟಪಡ್ತೀವಿ. ಹೌದು. ಅದರಲ್ಲಿ ಆ ಏಜಿನ ನೋವು, ಆ ಏಜಲ್ಲಿ ಹೆಂಗಿರುತ್ತೆ ಹಾವ ಭಾವ ಅಥವಾ ಮಾತುಕತೆ ಅಥವಾ ನಡಿಗೆ, ಅದೆಲ್ಲ ತೋರಿಸೋದೇ ಒಂಥರ ಮಜಾ ಅನಿಸುತ್ತೆ. ನಮ್ಗೆ ಇಲ್ಲಿವರೆಗೂ ರಿವೀಲ್ ಆಗಿರ್ತಕ್ಕಂಥ ಟೀಸರ್ ಇರ್ಬೋದು ಅಥವಾ ಒಂದು ಸಾಂಗ್ ಬಿಟ್ರು, ಆ ಸಾಂಗ್ ನೋಡಿದ ಮೇಲೆ ಅಂತೂ ಇದು ಕಂಪ್ಲೀಟ್ಲಿ ಒಂದು ಮಾಸ್ ಸಿನಿಮಾ ಅಂತ ಯಾರು ಅಂದ್ಕೊತಾ ಇದ್ರು, ಇಲ್ಲ ಇದು ಕಂಪ್ಲೀಟ್ ಮಕ್ಕಳಿಂದ ಮುದುಕರವರೆಗೂ ಕುತ್ಕೊಂಡು ನೋಡುವಂಥ ಸಿನಿಮಾ ಅಂತ ಆ ಒಂದು ಸಾಂಗು, ನಿಂಗವ್ವ ಸಾಂಗು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿದೆ. ಹೌದು ಹೌದು. ನಿಮ್ಮ ರಚಿತಾರಾಮ್ ಅವರ ಕೆಮಿಸ್ಟ್ರಿ ಬಹಳ ಬ್ಯೂಟಿಫುಲ್ ಆಗಿದೆ ಆ ಸಾಂಗಲ್ಲಿ. ಹೌದು ಹೌದು. ಆ ಸಾಂಗು ಎಲ್ರಿಗೂ ಇಷ್ಟ ಆಗಲಿ ಅನ್ನೋ ಒಂದೇ ಉದ್ದೇಶ. ಅಂದರೆ ಫ್ಯಾಮಿಲಿಗಳು ಎಂಜಾಯ್ ಮಾಡಲಿ ಅದನ್ನು. ತುಂಬ ದಿವಸ ಆಯಿತು ಒಂದು ಫ್ಯಾಮಿಲಿ, ಒಂದು ಗಂಡ ಹೆಂಡತಿ ಇಬ್ಬರೇ ಒಂದು ಅವರ ಒಂದು ಪರ್ಸ್ನಲ್ ಖುಷಿ ಆಗ್ಬೋದು, ಪರ್ಸ್ನಲ್ ಒಂದು ಪೇಯ್ನ್ ಆಗ್ಬೋದು, ಅದನ್ನು ಹೆಂಗೆ ವ್ಯಕ್ತಪಡಿಸ್ತಾರೆ ಅನ್ನೋದು ಒಂದು ಹಾಡನ್ನ ಮಾಡಿದ್ದು ನಿಂಗವ್ವ ಅಂತ. ಇನ್ಫ್ಯಾಕ್ಟ್ ರಚಿತಾರಾಮ್ ಅವ್ರನ್ನು ಈ ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಈಗಲೂ ಮೋಸ್ಟ್ ಹ್ಯಾಪ್ನಿಂಗ್ ಕನ್ನಡದ ಹೀರೋಯಿನ್ ಅಂತಂದರೆ ರಚಿತಾರಾಮ್ ಅಂತಾರೆ. ಸಾಕಷ್ಟು ಬ್ಯುಸಿ ಇರ್ತಕ್ಕಂಥ ನಟಿ. ಅಂತಹ ಒಬ್ಬ ನಟಿ ವೈಟ್ ಏರ್ಗೆ ಓಕೆ ಅಂತ ಹೇಳಿದಾರಲ್ಲ, ಬೋಲ್ಡ್ ಸ್ಟೆಪ್ ತಗೊಂಡಿದಾರಲ್ಲ, ಅದನ್ನ ಮೆಚ್ಚಬೇಕು. ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ನೀವು ಅದನ್ನ ಮೊನ್ನೆ ಪ್ರಸ್ತಾಪ ಕೂಡ ಮಾಡಿದ್ರಿ. ಹೌದೌದು, ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಆಕೆ ಮೇಲೆ. ಆ ಥರ ಪಾತ್ರಗಳನ್ನ ಯಾವಾಗ ನಾವು ತೊಗೊಳಕ್ಕೆ ಶುರು ಮಾಡ್ತೀವಿ ಜಾಸ್ತಿ ಇನ್ನೂ ಪಕ್ವವಾಗ್ತಾ ಹೋಗ್ತೀವಿ. ಅಂದರೆ ನಾನು ಒಂದು ವಯಸ್ಸಾದ ಪಾತ್ರದಲ್ಲಿ ನಿಂತ್ಕೋತೀನಿ ಅನ್ನೋದೇ ಒಬ್ಬ ಆ್ಯಕ್ಟ್ರಿಗೆ ಬೇಕಾಗಿರೋದು ಯಾವಾಗಲೂ. ಸೂಪರ್. ಇನ್ನು ಪ್ರತಿಯೊಬ್ಬ ತಂದೆಗೂ ಇರುತ್ತೆ, ನನ್ನ ಮಕ್ಕಳು ನನ್ನ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರೆ ಹೇಗಿರುತ್ತೆ ಅಂತ. ತಂದೆಯರಿಗಿಂತ ಹೆಚ್ಚಾಗಿ ಮಕ್ಕಳಿಗೆ, ನಮ್ಮಪ್ಪ ಒಬ್ಬ ಸ್ಟಾರು, ಅವ್ರ ಸಿನಿಮಾದಲ್ಲಿ ನಂದೊಂದು ಸಣ್ಣ ರೋಲ್ ಮಾಡಿಬಿಟ್ರೆ ನನ್ನ ಜೀವಮಾನದ ಸಾಧನೆ ಅಂತ ಮಕ್ಕಳು ಅಂದ್ಕೊತಾರೆ. ಸೊ ನೀವು ಇಬ್ಬರು ಹೆಣ್ಮಕ್ಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಇಂಡಸ್ಟ್ರಿಗೆ. ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ದೊಡ್ಡ ಮಗಳು ರಿತನ್ಯ ಇದ್ದಾರೆ, ಹೌದು, ಮಗಳು ಮಗಳಾಗೆ ಕಾಣಿಸ್ಕೊಂತಿದ್ದಾರೆ. ಹೌದು ಹೌದು ಹೌದು. ನನಗೆ ತುಂಬ ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ನಾನು ಜನರಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆ, ತುಂಬ ಖುಷಿ ಇದೆ ನನಗೆ. ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅದೊಂದು ದೊಡ್ಡ ಏನು ಹೇಳ್ತಾರೆ, ಲೈಕ್ ಬೆಲೆ ಕಟ್ಟಕ್ಕೆ ಎಷ್ಟೇ ಕೋಟಿ ಆಸ್ತಿ ಇದ್ರೂ ಇದಕ್ಕೆ ಸಮ ಇಲ್ಲ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಒಂದು ನೋಡಿ, ಈ ಸಿನಿಮಾ ಇನ್ನು ಈ ಪ್ರಪಂಚ ಇರೋವರೆಗೂ ಉಳ್ಕೊಳ್ಳುತ್ತೆ. ಅದರಲ್ಲಿ ರಿತನ್ಯ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದಾಳೆ ಅನ್ನೋ ಖುಷಿ ತುಂಬ ಇದೆ ನನಗೆ. ಅವಳು ದೊಡ್ಡ ಮಗಳು. ಆಮೇಲೆ ದೊಡ್ಡ ಮಕ್ಕಳು ಯಾವತ್ತೂ ಫಸ್ಟ್ ಮಕ್ಕಳೇ ತುಂಬ ಪ್ರೀತಿ ಇರುತ್ತೆ. ಅದು ಫಸ್ಟ್ ಹುಟ್ಟಿರೋದೇ ಅವರು.
ಅವಳು ಹಿಂಗೆಲ್ಲ ಹೆಗ್ಲ ಮೇಲೆ ಎತ್ಕೊಂಡು ನಾನು ಜಾಗಿಂಗ್ ಹೋಗಿದ್ದೀನಿ, ಅವಳನ್ನ ಎತ್ಕೊಂಡು ಅಲ್ಲೊಂದು ಬೇಕ್ರಿ ಹತ್ರ ಒಂದು ಬೊಂಬೆ ಇತ್ತು, ಅಲ್ಲಿ ಕುಣಿಸಿ ಆಟ ಆಡಿಸಿದ್ದೀನಿ. ದುನಿಯಾದ ಮುಂಚೆ ಅವಳು ತುಂಬ ಮುದ್ದು ಮಾಡಿ ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಇವತ್ತಿಗೂ ಅವಳನ್ನ ಪ್ರೀತಿ ಮಾಡಿದ್ದು, ಇವತ್ತು ಅವಳೇ ಎದೆ ಉದ್ದ ಬೆಳೆದು ನನಗೆ ಆ್ಯಕ್ಟ್ ಮಾಡೋದು, ಅದೆಲ್ಲ ನಿಜವಾಗ್ಲೂ ಐ ಆಮ್ ಥ್ಯಾಂಕ್ಫುಲ್. ಇಡೀ ಸಿನಿಮಾ ನೋಡೋ ಎಲ್ಲ ಸಿನಿಮಾ ಇಷ್ಟಪಡೋರಿಗೆ, ಸಿನಿಮಾ ನೋಡೋ ಜನತೆಗೆ, ಮತ್ತು ನಾನು ನಂಬಿರೋ ದೇವ್ರಿಗೆ, ನಾನು ನಂಬಿರೋ ಗುರುಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮಾಧ್ಯಮದವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಈ ಸಪೋರ್ಟು ಎಲ್ಲ ನಮಗೆ ತುಂಬ ಒಳ್ಳೆಯದಾಗಿದೆ. ನೀವು ಹೇಳ್ತಿರೋದನ್ನ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ನನಗೆ ಲಿಟ್ರಲಿ ಎಷ್ಟು ಖುಷಿ ಆಗುತ್ತಂದರೆ, ನಾನೊಂದು 14 ವರ್ಷಗಳಿಂದ ಫಿಲ್ಮ್ ಜರ್ನಲಿಸಮ್ ಮಾಡ್ತಾ ಇದ್ದೀನಿ. ನಾವು ಒಂದು 10 ವರ್ಷಗಳ ಹಿಂದೆ ನಿಮ್ಮ ಮನೆಗೆ ಬರ್ತಿದ್ದಾಗ ನಮ್ಮ ಕಣ್ಮುಂದೆ ಇಬ್ಬರು ಸಣ್ಣ ಹೆಣ್ಮಕ್ಳು ಓಡಾಡ್ಕೊಂಡಿರ್ತಿದ್ರು ಚಡ್ಡಿಗಳು ಹಾಕೊಂಡು. ಆ ಥರದ ಒಂದು ಮಕ್ಕಳು ಇವತ್ತು ಹೀರೋಯಿನ್ಗಳಾಗಿ ಲಾಂಚ್ ಆಗ್ತಿದ್ದಾರೆ ಅಂತಂದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತೆ ನಿಮ್ ಇಬ್ಬರು ಮಕ್ಕಳಲ್ಲೂ ಒಂದು ಕನ್ನಡಾಂಬೆಯ ಒಂದು ತರದ ಒಂದು ಕಳೆ ಇದೆ. ಹೌದು 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 ಅದೇ ಏನೋ ದೇವರು ಬರೆದು ಕರ್ಕೊಂಬಂದಿದ್ದಾನೆ. ನಾನು ಅದೇ ಕೇಳ್ಕೊಳ್ಳೋದು ಯಾವಾಗ್ಲೂ, ದುರಹಂಕಾರ ಪಡಬೇಡ್ರಮ್ಮ, ಎಲ್ಲೂ ತಪ್ಪು ಮಾತಾಡಬೇಡಿ, ಆಮೇಲೆ ಮಾಧ್ಯಮ ಇದೆ ಅಂತ ಕೂಡ ಎಲ್ಲೂ ಇದು ಮಾಡಬೇಡಿ, ಮಿಸ್ಬಿಹೇವ್ ಮಾಡಬೇಡಿ. ಇಲ್ಲಿ ಎಲ್ಲರೂ ಒಬ್ರಿಗೊಬ್ಬರು ಹೆಗಲು ಕೊಟ್ಕೊಂಡು ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ನಡ್ಕೊಂಡು ಹೋಗೋದೇ ಜೀವನ. ತುಂಬ ದೊಡ್ಡ ಸ್ಥಾನ ಇದೆ, ಯಾರಿಗೂ ಬರಲ್ಲ, ಎಷ್ಟೋ ಕೋಟಿ ಜನ ಕಾಯ್ತಾ ಇರ್ತಾರೆ. ಸೊ ಹಂಗಾಗಿ ಎಲ್ಲೂ ದುರಹಂಕಾರ ಪಡಬೇಡಿ, ಸುಳ್ಳು ಹೇಳ್ಬೇಡಿ, ಸತ್ಯವಾಗಿರಿ. ಯಾಕೆಂದರೆ ಯಾರೇ ಇದನ್ನು ನೋಡ್ತಿರಲಿ ಈಸಿಯಾಗಿ ಕಂಡುಹಿಡಿದು ಬಿಡ್ತಾರೆ. ಇವನು ಸುಳ್ಳು ಹೇಳ್ತಾವನೆ, ಇವಳು ಸುಳ್ಳು ಹೇಳ್ತಾವಳೆ, ಇವಳು ದುರಹಂಕಾರ ಮಾತಾಡ್ತಾವಳೆ, ಇವಳು ನಾಟಕ ಮಾಡ್ತಾ ಇದ್ದಾಳೆ, ಇವನು ಅಷ್ಟೇ ಏನೇ ಹೇಳ್ತಾನೆ ಏನು ಬಿಡ್ತಾನೆ, ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡೋದು ಜನತೆ. ಅಷ್ಟು ಇಲ್ದಿರ ಅಣ್ಣವರು ದೇವ್ರುಗಳು ಅಂತ ಕರೀಲಿಲ್ಲ, ನಮಗೆ ದೇವ್ರುಗಳ ರೂಪದಲ್ಲಿ ಬರೋದೇ ಅವರೇನೆ. ಸೊ ಹಂಗಾಗಿ ಅವ್ರಿಗೆ ಯಾವಾಗಲೂ ನಾನು ಒಂದೇ ಮಾತಾಡೋದು, ನೀವು ಎಷ್ಟೇ ಆಗಲಿ ತಲೆ ಬಗ್ಗಿಸಿ ಪ್ರೀತಿಯಿಂದ ಮರ್ಯಾದೆಯಿಂದ ಸಂತೋಷವಾಗಿ ಒಳಗಡೆ ಎಷ್ಟೇ ನೋವಿರಲಿ ತೋರಿಸ್ಕೊಡೋದಿರ ನಗ್ನಗ್ತಾ ಇರಿ ಅಂತ ಹೇಳಿದ್ದೀನಿ.